and glorify your name, O God. Father, we rejoice in your presence. We glorify your name. Thank you, Lord. ನಿನ್ನ ಹಾಗೆ ಯಾರೂ ಇಲ್ಲ, 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 ನಿನ್ನ ಹಾಗೆ ಯಾರೂ ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. हालेलुया, 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 हालेलुया. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. Holy Spirit, Holy Spirit, Holy Spirit, Holy Spirit, Holy Spirit, Holy Spirit. Thank you, Father. We rejoice in your presence. We born into your presence, in your kingdom, in your presence. ನಾವು ನಿನ್ನಲ್ಲಿ ಜೀವಿಸ್ತಾ ಇದ್ದೇವೆ, ನಿನ್ನಲ್ಲಿ ನಾವು ಇದ್ದೇವೆ, ಚಲಿಸ್ತೇವೆ, ನಡೆಯುತ್ತೇವೆ, ನುಡಿಯುತ್ತೇವೆ. ಥ್ಯಾಂಕ್ ಯು ಫಾದರ್ your goodness. ಈ ಹೊತ್ತಿನಲ್ಲಿ ಯಾರು ಟಿವಿಯಲ್ಲಿ, ಫೇಸ್ಬುಕ್, ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ದಾರೆ, ಅವರೆಲ್ಲ ನೀನು ಕಂಫರ್ಟ್ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರೆಲ್ಲರೂ ಸಂತೈಸಲ್ಪಡಲಿ ತಂದೆ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ. ನಿನ್ನ ಆತ್ಮನಿಂದ ನಾವು ನಡೆಸಲ್ಪಡುತ್ತೇವೆ, ನಿನ್ನ ಆತ್ಮನಿಂದ ನಾವು ಹೊಂದುತ್ತೇವೆ. We believe and receive a God in Jesus' name. Amen, amen. ಓಕೆ ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಕ್ಸಾಲ್ಟೇಷನ್ ಮೆಸೇಜ್ ಆರಾಧನೆಯಲ್ಲಿ ನೀವು ಎಂಜಾಯ್ ಮಾಡಿದ್ರೆ ನಾನು ನಂಬ್ತೇನೆ. 2 ತಿಮೋತಿ 1ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿರುವ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಅದು ಹೇಡಿತನದ ಆತ್ಮ ಅಲ್ಲ. Praise God. ಇಲ್ಲಿ ಅಪೊಸ್ತಲ ಪೌಲ ತಿಮೋತಿಗೆ ಹೇಳ್ತಾನೆ,
ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ನಾನು ಜ್ಞಾಪಕ ಕೊಡುತ್ತೇನೆ. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟಿದ್ದರ ಮೂಲಕ ನಿನಗೆ ದೊರಕಿರುವ ದೇವರ ಕೃಪಾವರ, ನಿನಗೆ ದೊರಕಿರುವ ಕೃಪಾವರ, ಆತನು ಬೇರೆ ಯಾರಲ್ಲ, ಈಸ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ. ಆತನು ನಿನ್ನ ಒಳಗೆ ಇದ್ದಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಅದನ್ನು ನೀನು ಪ್ರಜ್ವಲಿಸುವಂತೆ ಮಾಡು, ಪ್ರಜ್ವಲಿಸುವಂತೆ. ಯಾಕೆ ದೇವರು ನಮಗೆ ಕೊಟ್ಟಿರುವ ಆತ್ಮ ಅದು ಬಲ. ನಂಬರ್ 1, ಇಟ್ ಇಸ್ ಅ ಪವರ್. ಲೋಕದಲ್ಲಿ ಅನೇಕ ಬಲಗಳಿವೆ. ಎನಿ ಪವರ್, ಎಲ್ಲ ಬಲಗಳಿಗಿಂತ ದೇವರು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಒಳಗೆ ಇಟ್ಟಿರುವ ಪವಿತ್ರಾತ್ಮ ಬಲವೇ ಅದು ದೊಡ್ಡ ಬಲ. ಅದಕ್ಕಿಂತ ದೊಡ್ಡ ಶಕ್ತಿ ಇಲ್ಲ. ಪ್ರೈಸ್ ಗಾಡ್. ಒಂದು ವೇಳೆ ಆ ಶಕ್ತಿಯನ್ನು ನೀನು ಲಿಮಿಟ್ ಮಾಡಬಹುದು. ನೀನು ಲಿಮಿಟ್ ಮಾಡುವುದಕ್ಕಿಂತ ಹೆಚ್ಚಾಗಿ ದೇವರ ಬಲ ನಿನ್ನ ಒಳಗೆ ಇದೆ. ನಂಬರ್ 2, ದೇವರ ವಾಕ್ಯ ಹೇಳಿದೆ, ಆತನು ಕೊಟ್ಟ ಆತ್ಮ ಪ್ರೀತಿಯ ಆತ್ಮ ಮತ್ತೆ ಸ್ವಸ್ಥ ಬುದ್ಧಿ ಆತ್ಮ, ಅದು ಹೇಡಿತನದ ಆತ್ಮ ಅಲ್ಲ ಅಂತ ಬೈಬಲ್ ಹೇಳ್ತದೆ. ಒನ್ಸ್ ಯು ಬಾರ್ನ್ ಅಗೇನ್, ಯಾವಾಗ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ಆಗ ನಿಮ್ಮ ಒಳಗೆ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ, ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ. ಆ ಪವಿತ್ರಾತ್ಮನು ಬೇರೆ ಯಾರಲ್ಲ, ಹೋಲ್ ಯೂನಿವರ್ಸ್ ಅನ್ನು ಸೃಷ್ಟಿಸಿದ ಆತನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆ ಬಲ ಕೆಲಸ ಮಾಡುತ್ತದೆ. ಎಫೆಸಿಯನ್ 3 ಚಾಪ್ಟರ್ 20 ವರ್ಸ್ ಹೇಳ್ತದೆ. ನಾನು ನಿಮಗೋಸ್ಕರ ಎಫೆಸಿಯನ್ 3ನೇ ಅಧ್ಯಾಯ 20ನೇ ವಚನ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೆನ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿ, ಅದು ನಿಮ್ಮ ಶಕ್ತಿ ಅಲ್ಲ, ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಕಲ್ಪನೆ ಮಾಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದ ದೇವರು. ದ ಪ್ರಾಬ್ಲಮ್ ನಿಮ್ಮ ಒಳಗಿರುವ ಪವಿತ್ರಾತ್ಮನಿಗೆ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅನೇಕ ಮೈಂಡ್ಗಳಲ್ಲಿ ಲಿಮಿಟೇಷನ್ಗಳಿವೆ. There are so many limitations in so many mind. ಅವರ ಲಿಮಿಟೇಷನ್ಗಳನ್ನು ಅವರು ನಿಮ್ಮ ತಲೆಯ ಮೇಲೆ ಹಾಕಲಿಕ್ಕೆ ನೋಡ್ತಾರೆ. ಆಗ ನೀವೇನು ಮಾಡ್ತೀರಿ? ನಿಮ್ಮ ತಲೆಯಲ್ಲಿ ಆ ಲಿಮಿಟೇಷನ್ ನೀವು ಹೊತ್ತುಕೊಂಡು ನಡೆಯುತ್ತೀರಿ. ಆದರೆ ದೇವರ ಆತ್ಮನು ಬಯಸ್ತಾನೆ, ಆತನಿಗೆ ನೀವು ಎಲ್ಲಿ ಕೂಡ ಮಿತಿ ಮಾಡಬಾರದು, ಒಂದು ಲಿಮಿಟೇಷನ್ ಮಾಡಬಾರದು ಅಂತ ಬಯಸ್ತಾನೆ. Praise God. ಅದಕ್ಕೋಸ್ಕರ ನಾವು ಯಾವಾಗಲೂ ಇದನ್ನು ಮೆಡಿಟೇಟ್ ಮಾಡಬೇಕು, ಅಕಾರ್ಡಿಂಗ್ ಟು ಗಾಡ್ಸ್ ಮೈಂಡ್. ಜನರ ಮನಸ್ಸಿನ ಆಲೋಚನೆಗೆ ತಕ್ಕಾಗೆಲ್ಲ. ಅನೇಕ ಲಿಮಿಟೇಷನ್ ಮೈಂಡ್ಗಳು ಲಿಮಿಟೇಷನ್ ವರ್ಡ್ಗಳನ್ನು ಮಾತಾಡುತ್ತಾರೆ. ಎಷ್ಟು ಜನರ ಮೈಂಡಲ್ಲಿ ಮಿತಿಗಳಿವೆ, ಆ ಮಿತಿಗಳನ್ನು ಮಾತಾಡ್ತಾರೆ. ನಿಮ್ಮ ತಲೆಯಲ್ಲಿ ಅದು ಕೂತ್ಕೊಂಡು ಬಿಡ್ತದೆ ಲಿಮಿಟೇಷನ್. ಅನೇಕರು ಪವಿತ್ರಾತ್ಮನು ಅವರ ಒಳಗೆ ಇದ್ದರೂ ದೇ ಆರ್ ಸೀಕಿಂಗ್ ಔಟ್ಸೈಡ್. ಓ ಪವಿತ್ರಾತ್ಮನು ಬರಲಿ, ಐ ವಿಲ್ ರಿಸೀವ್ ಪವರ್. ಕೆಲವು ಹೇಳ್ತಾರೆ, ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೇನೆ. ಒಬ್ಬ ದೇವ ಸೇವಕರು ನನಗೆ ಫೋನ್ ಮಾಡಿದರು. ಅವ್ರು ಹೇಳಿದರು, ಪಾಸ್ಟರ್ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನಾನು 21 ದಿನ ಉಪವಾಸದಲ್ಲಿದ್ದೇನೆ. ಉಪವಾಸ ಮಾಡೋದು ತಪ್ಪಲ್ಲ, ದೇರ್ ಇಸ್ ಎ ರೀಸನ್. ಪ್ರೈಸ್ ಗಾಡ್. ಅವ್ರು ಹೇಳಿದ್ರು, ಯಾಕೆ ಉಪವಾಸ ಮಾಡ್ತಾ ಇದ್ದೆ ಅಂತ ಕೇಳಿದಾಗ, ನಾನು ಫುಲ್ಲು ಶಕ್ತಿಯಿಂದ ತುಂಬಲು ಅಂತ ಹೇಳಿದರು. ನಾನು ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಲಿಲ್ಲ, ಬಟ್ ಇಟ್ ನಾಟ್ ಎ ಸ್ಕ್ರಿಪ್ಚರ್. ಒಬ್ಬ ದೇವ ಸೇವಕ 21 ದಿನ ಉಪವಾಸಕ್ಕೆ ಕೂತ್ಕೊಂಡ. 10ನೇ ದಿನದಲ್ಲಿ ದೇವರು ಕೇಳಿದರು, ಮಗನೇ ಯಾಕೆ ನೀನು ಉಪವಾಸ ಮಾಡ್ತಾ ಇದ್ದೆ ಅಂತ ಕೇಳಿದರು. ನಾನು ಫುಲ್ಲು ಶಕ್ತಿಯಿಂದ ತುಂಬಲ್ಲ ಅಂತ ಕೇಳಿದ್ರು. ಅದಕ್ಕೆ ದೇವರು ಹೇಳಿದರು, ಮಗನೇ ಸ್ಟಾಪ್ ಮಾಡು ಉಪವಾಸವನ್ನು. ಯಾಕಂತ ಹೇಳಿದ್ರೆ, ನೀನು ಯಾವ ದಿವಸ ಬಾರ್ನ್ ಅಗೇನ್ ಆಗಿದ್ದೆ,
ಯಾವ ದಿವಸ ನೀನು ಪವಿತ್ರಾತ್ಮ ಭರಿತನಾಗಿದ್ದಿ, ನಾನು ಫುಲ್ ಪವರ್ನೊಟ್ಟಿಗೆ ನಿನ್ನ ಒಳಗೆ ಕೂತ್ಕೊಂಡಿದ್ದೇನೆ. ನೀನು ಆಲ್ರೆಡಿ ಇದ್ದದ್ದನ್ನು ನೀನು ಸಿಗುವುದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದೆ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಪವಿತ್ರಾತ್ಮನ ಬಲಗೋಸ್ಕರ ಪ್ರಾರ್ಥಿಸಿರಂತ ಹೇಳುವುದಿಲ್ಲ, ಪ್ರೀತಿಯ ಆತ್ಮಗೋಸ್ಕರ ಪ್ರಾರ್ಥಿಸಿರಂತ ಕೇಳುವುದಿಲ್ಲ, ಸ್ವಸ್ಥ ಬುದ್ಧಿಯ ಆತ್ಮಗೋಸ್ಕರ ಪ್ರಾರ್ಥಿಸಿರಂತ ಕೇಳುವುದಿಲ್ಲ. ನೀವು ಹೊಂದಿದ ದೇವರ ಕೃಪಾವರವನ್ನು, ಆ ಪವಿತ್ರಾತ್ಮವನ್ನು ಪ್ರಜ್ವಲಿಸುವಂತೆ ಮಾಡು, ಪ್ರಜ್ವಲಿಸುವಂತೆ ಮಾಡು. ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸ್ಟರ್ ದಟ್ ಗಿಫ್ಟ್. ಪ್ರಜ್ವಲಿಸುವಂತೆ ಮಾಡು. There are so many characters of the Holy Spirit. There is the spirit of might, one of the character of the Holy Spirit. It's the power. ನೀವು ಯಾವಾಗಲೂ ಹೇಳಬೇಕು, ನನ್ನಲ್ಲಿರುವ ಶಕ್ತಿಯು ಲೋಕದಲ್ಲಿರುವ ಎಲ್ಲ ಶಕ್ತಿಗಳಿಗಿಂತ ಹೆಚ್ಚಿನದು. ನೀವೇನು ಮಾಡುತ್ತೀರಿ? ನೀವು ಹೇಳುತ್ತಿರುವಾಗ, ನೀವು ಅರಿಕೆ ಮಾಡುತ್ತಿರುವಾಗ ನೀವೇನು ಮಾಡ್ತೀರಿ? ಪ್ರಜ್ವಲಿಸುವಂತೆ ಮಾಡ್ತೀರಿ. When you feel weakness, say, in Christ I'm strong. In Christ I'm strong. When you feel fear, God has given me the spirit of love. There is not a spirit of fear. I walk in love. In the name of Jesus, I'm walking in strength. ನಾನು ಸಾಮರ್ಥ್ಯದಲ್ಲಿ ನಡೆಯುವನಾಗಿದ್ದೇನೆ, ನಾನು ಬಲದಲ್ಲಿ ನಡೆಯುವನಾಗಿದ್ದೇನೆ. Praise God. ಪ್ರೀತಿ ಸ್ವರೂಪನಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಪ್ರೀತಿ ಬಹು ತಾಳ್ಮೆ ಉಳ್ಳದು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡುವುದಿಲ್ಲ, ಸ್ವಪ್ರಯೋಜನ ಹುಡುಕುವುದಿಲ್ಲ, ಅಪಕಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ರೈಟ್? ಎಲ್ಲವೂ ನಂಬುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಬೆಸ್ಟ್ ನಂಬುತ್ತದೆ. ಪ್ರೀತಿ ಯಾವತ್ತೂ ಬಿದ್ದು ಹೋಗುವುದಿಲ್ಲ. Praise God. It is the character of God. Through the Holy Spirit ನಮ್ಮ ಒಳಗೆ ಆ ಪವಿತ್ರಾತ್ಮನ ಪ್ರೀತಿ ನಮ್ಮ ಒಳಗಿದೆ. ಅದನ್ನು ಪ್ರಜ್ವಲಿಸುವಂತೆ ಮಾಡು. ಹೇಳ್ರಿ, ಹೇಗೆ? ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳವನು, ನಾನು ಕ್ರಿಸ್ತನಲ್ಲಿ ನಾನು ಸಿಟ್ಟುಕೊಳ್ಳುವುದೇ ಇಲ್ಲ, ನಾನು ಕ್ರಿಸ್ತನಲ್ಲಿ ಅಪಕಾರವನ್ನು, ಯಾರ ಮಿಸ್ಟೇಕ್ಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದೇ ಇಲ್ಲ. ಓ, ಅವ್ರು ಹೇಗೆ ನನ್ನನ್ನು ಮಿಸ್ಯೂಸ್ ಮಾಡಿದರು, ಅವ್ರು ಹೇಗೆ ನನ್ನನ್ನು ರಾಂಗ್ ಟ್ರೀಟ್ ಮಾಡಿದರು, ಹೇಗೆ ನಾವು ಅವನಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ಹೇಗೆ ನನಗೆ ನಾನು ಎಷ್ಟು ಅವರಿಗೆ ಉಪಕಾರ ಮಾಡಿದೆ, ಎಷ್ಟು ನನಗೆ ಅಪಕಾರ ಮಾಡಿದರು, ಅವರು ಒಳ್ಳೇದಾಗ್ತಾರ? ದಿಸ್ ಆಲ್ ಬಿಟರ್ನೆಸ್. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಯಾರ್ಯಾರೋ ಮಾಡಿದ ಮಿಸ್ಟೇಕ್, ಯಾರ್ಯಾರೋ ನಿಮ್ಮನ್ನು ಮಿಸ್ಯೂಸ್ ಮಾಡಿದ್ದು, ಯಾರ್ಯಾರೋ ನಮ್ಮನ್ನು ಹೆರೇಸ್ ಮಾಡಿದ್ದು, ಯಾರ್ಯಾರೋ ನಿಮ್ಮನ್ನು ಇಲ್ ಟ್ರೀಟ್ ಮಾಡಿದ್ದು, ಅದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು, ನಿಮ್ಮ ಬಗ್ಗೆ ಕತೆ ಕಟ್ಟಿದ್ದು, ನಿಮ್ಮ ಬಗ್ಗೆ ಸುಳ್ಳು ಕಲ್ಪನೆಗಳನ್ನು ಮಾಡಿದ್ದು, ಇದನ್ನು ಹೋಲ್ಡ್ ನೀವು ಥಿಂಕ್ ಮಾಡಿದರೆ ನೀವು ಅಂತರ್ಯದಲ್ಲಿ ಬೆಳೆಯುವುದು ಹೇಗೆ? ನಿಮ್ಮಲ್ಲಿರುವ ಪವಿತ್ರಾತ್ಮನು ಪ್ರಜ್ವಲಿಸುವುದು ಹೇಗೆ? ಆತನು ಪ್ರಜ್ವಲಿಸುತ್ತಿಲ್ಲ, ಆತನು ಡಿಮ್ ಆಗ್ತಾನೆ. Praise God. ಒಂದು ಹೊಳೆಯುವ ಬಲ್ಬಿನ ಮೇಲೆ ಒಂದು ಕಪ್ಪು ಬಟ್ಟೆ ಹಾಕಿದ ಹಾಗೆ ಈ ಎಲ್ಲ ಕಪ್ಪು ಬಟ್ಟೆಗಳನ್ನು ತೆಗೆದು ಬಿಸಾಡ್ರಿ. ಬಿಟ್ಟರ್ನೆಸ್ ಎಂಬ ಕಪ್ಪು ಬಟ್ಟೆಯನ್ನು ತೆಗೀರಿ. ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಕಪ್ಪು ಬಟ್ಟೆಗಳನ್ನು ತೆಗೀರಿ. ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪನಾದ ದೇವರಿಗೆ ನಾನು ಹುಟ್ಟಿದ್ದೇನೆ. ಅಸ್ಟರ್ ಮೈ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ನಾನು ಕ್ರಿಸ್ತನಲ್ಲಿ ಪ್ರಜ್ವಲಿಸುವ. ಹೇಗೆ ಪ್ರಜ್ವಲಿಸುವಂಥದ್ದು? ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಬಹು ತಾಳ್ಮೆ ಉಳ್ಳನು, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಅಪಕಾರ ಮನಸ್ಸು ಇಟ್ಟುಕೊಳ್ಳುವುದಿಲ್ಲ, ಸ್ವಪ್ರಯೋಜನ ಹುಡುಕುವುದಿಲ್ಲ. ಐ ನೆವರ್ ವಾಕ್ ಇನ್ ಸೆಲ್ಫಿಶ್ನೆಸ್ ಅಂಡ್ ಸೆಲ್ಫಿಶ್ ಡಿಸೈರ್. ವಾಕಿಂಗ್ ಇನ್ ಲವ್. ವಾಕಿಂಗ್ ಇನ್ ಲವ್ ಮೀನ್ಸ್ ವಾಕಿಂಗ್ ಇನ್ ಡೊಮಿನಿಯನ್. ನೀವು ದೊರೆತನದಲ್ಲಿ ನಡೆಯುತ್ತೀರಿ. ಯಾವುದರ ಮೇಲೆ ದೊರೆತನ? ಬಿಟ್ಟರ್ನೆಸ್ ಆತ್ಮನ ಮೇಲೆ. ಲೋಕದಲ್ಲಿ ಆತ್ಮ ಇದೆ, ಆಂಗರ್ ಸ್ಪಿರಿಟ್. ಮತ್ತು ನಿಮ್ಮ ಸ್ವಂತ ಶರೀರದ ಮೇಲೆ ನೀವು ದೊರೆತನ ಮಾಡುತ್ತೀರಿ, ನೀವು ಆಳುತ್ತೀರಿ. ಓನ್ಲಿ ಒನ್ ವೇ, ದ ವೇ ಆಫ್ ಲವ್. ದ ವೇ ಆಫ್ ಲವ್. ವೆನ್ ಯು ವಾಕ್ ಇನ್ ಲವ್, ಯು ಆರ್ ಶೈನಿಂಗ್ ಅಂಡ್ ಯು ಆರ್ ಶೈನಿಂಗ್. ನೀವು ಪ್ರಜ್ವಲಿಸುವರಾಗಿದ್ದೀರಿ, ನೀವು ಪ್ರಜ್ವಲಿಸುವರಾಗಿದ್ದೀರಿ. ನಿಮ್ಮ ಬೆಳಕು ಅನೇಕರಿಗೆ ಪ್ರಕಾಶಿಸ್ತದೆ. ಅನೇಕರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಅವರು ದೇವರ ಕಡೆಗೆ ಬರುತ್ತಾರೆ. ನೀವು ಯೇಸುವನ್ನು ಅಂಗೀಕಾರ ಮಾಡಿದ ಮೇಲೆ ನಿಮ್ಮ ಒಳಗೆ ಸಿಟ್ಟಿನ ಆತ್ಮ ಇಲ್ಲ, ನಿಮ್ಮ ಒಳಗೆ ಕಹಿ ಭಾವನೆ ಆತ್ಮ ಇಲ್ಲ, ನಿಮ್ಮ ಒಳಗೆ ಪ್ರೀತಿಯ ಆತ್ಮ ಇದೆ. ಅದಕ್ಕೆ ಸಂಪೂರ್ಣ ಪ್ರೀತಿಯು ಸಂಪೂರ್ಣ ಭಯವನ್ನು
ವಾಶ್ ಮಾಡಿಬಿಡ್ತದೆ, ತೊಳೆದು ಬಿಡ್ತದೆ. ಭಯ ಅಂತ ಹೇಳಿದರೆ ಅದು ಸೈತಾನ. ಅವನ ಹೆಸರೇ ಫಿಯರ್. ಸೈತಾನಲ್ಲಿ ಭಯ ಇರುವುದಲ್ಲ, ಅವನೇ ಭಯ. ದೇವರಲ್ಲಿ ಪ್ರೀತಿ ಇರುವುದಲ್ಲ, ದೇವರೇ ಪ್ರೀತಿ. ದೇವರಲ್ಲಿ ಬೆಳಕಿರುವುದಲ್ಲ, ದೇವರೇ ಬೆಳಕು. ಸೈತಾನಲ್ಲಿ ಕತ್ತಲೆ ಇರುವುದಲ್ಲ, ಅವನೇ ಕತ್ತಲೆ. ಬೆಳಕು ಪ್ರಕಾಶಿಸಿದಾಗ ಕತ್ತಲೆ ಡಿಸ್ಪ್ಯಾಚ್ ಆಗುತ್ತದೆ. ಪ್ರೀತಿ ಪ್ರಜ್ವಲಿಸಿದಾಗ ಭಯ ತನ್ನಷ್ಟಕ್ಕೆ ಓಡ್ತದೆ. ಅದರ ಸೈತಾನ ಓಡ್ತಾನೆ, ಅದಕ್ಕೆ ನೆಲೆ ಇಲ್ಲ. ಅದಕ್ಕೆ ಬಾಯ್ಬಲ್ ಸಂಪೂರ್ಣ ಪ್ರೀತಿಯು ಸಂಪೂರ್ಣ ಭಯವನ್ನು ಹೋಗಲಾಡಿಸ್ತದೆ. ಪರ್ಫೆಕ್ಟ್ ಲವ್ ಕಾಸ್ಟ್ ಔಟ್ ಆಲ್ ಫಿಯರ್. ಫಿಯರ್ ಈಸ್ ಟಾರ್ಮೆಂಟಿಂಗ್. ನಿನ್ನನ್ನು ಟಾರ್ಮೆಂಟ್ ಮಾಡುತ್ತೆ. ನೀನು ಪ್ರೀತಿಯಲ್ಲಿ ನಡೆಯುವುದಿಲ್ಲ, ನೀನು ಪ್ರೀತಿಯಲ್ಲಿ ನಡೆಯುವಂಥ ಡಿಸಿಷನ್ ತೆಗೆದುಕೊಳ್ಳುವುದಿಲ್ಲ, ಯು ಆರ್ ಟಾರ್ಮೆಂಟಿಂಗ್. ನಿನಗೆ ನಿದ್ರೆ ಬರುವುದಿಲ್ಲ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ, ಫಿಯರ್ಫುಲ್ ಥಾಟ್ಗಳು ಬರ್ತವೆ, ಕೊಲೆ ಮಾಡುವ ಆಲೋಚನೆ ಬರ್ತದೆ, ಅವನು ಬಡಿಯುವಂಥ ಆಲೋಚನೆ ಬರ್ತದೆ. ನಿನ್ನಷ್ಟಕ್ಕೆ ಆಲೋಚನೆ ಮಾಡಿ ಕಟ 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 ಹಲ್ಲು ಬಡಿಯುತ್ತಿ. ದಿಸ್ ಆಲ್ ದ ಸ್ಪಿರಿಟ್ ಆಫ್ ಫಿಯರ್. Only one way. Without light, you cannot dispatch darkness. Without love, you cannot dispatch fear. ಎಷ್ಟೇ ಮಂದಿ ಬಂದು ಕಮಾಂಡ್ ಮಾಡಲಿ, ಸ್ಪಿರಿಟ್ ಆಫ್ ಫಿಯರ್ ಲೀವ್ 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 ಅಂತ ಹೇಳಿ, ಅದು ಬೆಲ್ಲ ಇಟ್ಟುಕೊಂಡು ನೊಣ ಓಡಿಸಿದ ಹಾಗೆ. ಇಲ್ಲಿ ಬೆಲ್ಲ ಇರುವಾಗ ನೊಣ ತಿರುಗಿ ಬಂದೇ ಬರ್ತದೆ. ಅದಕ್ಕೋಸ್ಕರ ನಿಮ್ಮ ಒಳಗೆ ಟ್ರೂ ನೇಚರ್ ಅದು ಇದೆ, ಅದನ್ನು ಪ್ರಜ್ವಲಿಸಿರಿ. ಅಪೊಸ್ತಲ ಪೌಲ ಹೇಳ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಹೇಳ್ರಿ, ಐ ಆಮ್ ಎ ಸೌಂಡ್ ಪರ್ಸನ್. ನಾನು ಸ್ವಸ್ಥ ಬುದ್ಧಿಯುಳ್ಳ. ಮೈ ಮೈಂಡ್ ಈಸ್ ಸೌಂಡ್, ಮೈ ಇಯರ್ಸ್ ಆರ್ ಸೌಂಡ್, ಮೈ ಐಸ್ ಆರ್ ಸೌಂಡ್, my heart is sound, my kidney is sound, my blood circulation is sound. ಮೈಂಡ್ ಸ್ವಸ್ಥ ಆದಾಗ ಎಲ್ಲ ನಿಮ್ಮ ಆರ್ಗನ್ಗಳು ನಾರ್ಮಲ್ ಕೆಲಸ ಮಾಡುತ್ತವೆ. ಯು ವಿಲ್ ಸ್ಲೀಪ್ ಪೀಸ್ಫುಲಿ. ಸಮಾಧಾನವಾಗಿ ನೀವು ಮಲಗುತ್ತೀರಿ. ನಾನು ಮಲಗಿಕೊಂಡಾಗ ನಿರ್ಭಯವಾಗಿ ಮಲಗುವೆ ಅಂತ ಬೈಬಲ್ ಹೇಳ್ತದೆ. ನಿನಗೆ ಯಾವ ಭಯ ಇರುವುದಿಲ್ಲ. ಮಕ್ಕಳ ಭಯ ಇರುವುದಿಲ್ಲ, ಫ್ಯೂಚರ್ನ ಭಯ ಇರುವುದಿಲ್ಲ, ಕುಟುಂಬದ ಭಯ ಇರುವುದಿಲ್ಲ, ಜನರ ಭಯ ಇರುವುದಿಲ್ಲ, ಕತ್ತಲೆಯ ಭಯ ಇರುವುದಿಲ್ಲ, ಡೀಮನ್ಗಳ ವಿಚ್ ಕ್ರಾಫ್ಟ್ಗಳ ಭಯ ಇರುವುದಿಲ್ಲ. ಯಾಕಂತಂದ್ರೆ ಯು ಆರ್ ಮೇಂಟೈನಿಂಗ್ ಯುವರ್ ಲೈಟ್. ಯು ಆರ್ ಮೇಂಟೈನಿಂಗ್ ಯುವರ್ ಲೈಟ್. ಅದಕ್ಕೋಸ್ಕರ ಅಪೊಸ್ತಲ ಪೌಲ ಹೇಳ್ತಾನೆ, ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಡೋಂಟ್ ಬಿ ಲೇಜಿ. ಪ್ರಜ್ವಲಿಸುವಂತೆ ಮಾಡು, ಪ್ರಜ್ವಲಿಸುವಂತೆ ಮಾಡು. ಕಮನ್ ಅರೈಸ್. ಹೇಳ್ರಿ, ಒಂದು ವೇಳೆ ನಿಮಗೆ ಭಯ ಭಯ ಆಗ್ತಾ ಇದೆ, ಅದು ನಿಮ್ಮ ಒಳಗೆ ಭಯ ಇಲ್ಲ, ಬಾರ್ನಗಿನಾದವರದು. ಅದು ಹೊರಗಿನಿಂದ ದುರಾತ್ಮನು ಅಪ್ರೆಸ್ ಮಾಡೋದು. ಹಾಗೆ ಹೇಳ್ರಿ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ನಾನು ಬಲಾಢ್ಯನಾಗಿದ್ದೇನೆ. ಜಾನೋಕ್ತಿಯಲ್ಲಿ ಹೇಳ್ತದ, ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆಗಲೇ ನಾನು ಬಲಾಢ್ಯನಾಗಿದ್ದೇನೆ. ನಾನು ನಿಮಗೆ ಒಂದು ಸ್ಕ್ರಿಪ್ಚರ್ ತೋರಿಸ್ತೇನೆ. ಐ ವಿಲ್ ಶೋ ಯು. 2 Corinthians 12 chapter 10 verse. ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಐ ರಿಜಾಯ್ಸ್. ಯಾಕೆ? ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲಾಢ್ಯವುಳ್ಳವನಾಗಿದ್ದೇನೆ. when I am weak, that I am strong ಅಂತ ಹೇಳ್ತಾನೆ. that means ನಿನಗೆ ಫೀಲಿಂಗ್ ಬರ್ಬೋದು ವೀಕ್ನೆಸ್, ಫೀಲಿಂಗ್ ಬರ್ಬೋದು ನಿರ್ಬಲ, ಆಗಲ್ಲಿ ನಿನ್ನ ಒಳಗೆ ಬಲ ಇದೆ ಅಂತ ನೀನು ಅಕ್ನಾಲೇಜ್ ಮಾಡಿ. ಅದಕ್ಕೆ ದೇವರು ನಿನಗೆ ಕೊಟ್ಟಂಥ ಆತ್ಮ ಬಲ. ಒನ್ ಆಫ್ ದ ಕ್ಯಾರೆಕ್ಟರ್ ಆಫ್ ದ ಸ್ಪಿರಿಟ್ ಇಸ್ ಅ ಪವರ್. ಪ್ರೈಸ್ ಗಾಡ್. ಅದಕ್ಕೆ ಅಪೊಸ್ತಲ ಪೌಲ ಒಳಗಿಂದ ಎದ್ದು ಹೇಳ್ತಾನೆ, ನಾನು ಬಲಾಢ್ಯನುಳ್ಳವನಾಗಿದ್ದೇನೆ. ಬಲಾಢ್ಯನು. ಅದಕ್ಕೆ ಬೈಬಲ್ ಹೇಳ್ತಾರೆ, ಲೆಟ್ ದ ವೀಕ್ ಸೇ ಐ ಆಮ್ ವೀಕ್ ಅಂತಲ್ಲ, ಐ ಆಮ್ ಸ್ಟ್ರಾಂಗ್. ಲೆಟ್ ದ ಪೂರ್ ಸೇ ಐ ಆಮ್ ರಿಚ್. ಓಕೆ,
ಆಗ ನೀವೇನು ಮಾಡ್ತೀರಿ? ನಿಮ್ಮ ಒಳಗಿನ ಅಂತರದ ಮನುಷ್ಯನನ್ನು ಪ್ರಜ್ವಲಿಸ್ತೀರಿ. ಅದರ ಕ್ಯಾರೆಕ್ಟರ್ಗಳು ಪ್ರಜ್ವಲಿಸ್ತವೆ. ನೀವು ಪ್ರೀತಿಯಲ್ಲಿ ನಡೆಯುತ್ತೀರಿ, ನೀವು ಸಮಾಧಾನದಲ್ಲಿ ನಡೆಯುತ್ತೀರಿ, ನೀವು ಕರುಣೆಯಲ್ಲಿ ನಡೆಯುತ್ತೀರಿ. ಎಲ್ಲ ದೇವರ ಗುಣಶಕ್ತಿಗಳು ನಿಮ್ಮ ಒಳಗಿಂದ ಹೊರಗೆ ಬರುತ್ತವೆ. ಯು ಆರ್ ಫ್ಲೋವಿಂಗ್ ಲೈಕ್ ಎನಿಥಿಂಗ್. ಯು ಆರ್ ಸ್ವಿಮ್ಮಿಂಗ್ ಇನ್ ದ ಲವ್ ಆಫ್ ಗಾಡ್. ಯು ಆರ್ ಸ್ವಿಮ್ಮಿಂಗ್ ಇನ್ ದ ಪವರ್ ಆಫ್ ಗಾಡ್. ನೀವು ಈಜಾಡುತ್ತೀರಿ ಆತನ ಪ್ರೀತಿಯಲ್ಲಿ. ಯಾವಾಗಲೂ ನಿಮ್ಮ ಕಾನ್ಷಿಯಸ್ ಅದು ಸ್ಪಿರಿಚುವಲ್ ಕಾನ್ಷಿಯಸ್ ಆಗಿರುತ್ತದೆ. ಪ್ರೇರೆ, ಭಯಪಡಬೇಡ್ರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಒಂದು ವೇಳೆ ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ಇಸ್ ಯುವರ್ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ದೆನ್ ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬಿದಾಗ, ಆತನು ನನಗೋಸ್ಕರ ಸತ್ತಿದ್ದಾನೆ, ನನಗೋಸ್ಕರ ಹೂಣಲ್ಪಟ್ಟಿದ್ದಾನೆ, ನನಗೋಸ್ಕರ ಆತನು ಪುನರುತ್ತನಾಗಿದ್ದಾನೆ, ದೇವರು ಕ್ರಿಸ್ತನಲ್ಲಿ ಮಾಡಿದ ಮುಗಿಸಿದ ಕೆಲಸವನ್ನು ನೀವು ನಂಬಿದಾಗ ನೀವು 3 ಸಂಗತಿಗಳನ್ನು ಹೊಂದುತ್ತೀರಿ. ದಿಸ್ ಅ ಗ್ರೇಸ್. ನಂಬರ್ 1, ನಿತ್ಯ ಜೀವ. ನಂಬರ್ 2, ನೀತಿ ಎಂಬ ವರ, ಗಿಫ್ಟ್ ಆಫ್ ರೈಚಸ್ನೆಸ್. ನಂಬರ್ 3, ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ದಿಸ್ ಆಲ್ 3 ಗಿಫ್ಟ್ಸ್. ಇದು 3 ಉಚಿತಾರ್ಥವಾದ ವರಗಳು. ನಿತ್ಯ ಜೀವ, ನೀತಿ ಎಂಬ ವರ ಮತ್ತೆ ಪವಿತ್ರಾತ್ಮನ ವರ. ಯು ಆರ್ ಫಿಲ್ಡ್ ವಿತ್ ದ ಗ್ಲೋರಿ. ಓಕೆ, ನೀವು ಎಲ್ಲಿಂದ ವಾಚ್ ಮಾಡ್ತಾ ಇದ್ದೀರಿ? ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಅಥವಾ ಯೂಟ್ಯೂಬಲ್ಲಿ. ಐ ಲೀಡ್ ಯು ಇನ್ ಪ್ರೇಯರ್. ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾದರ್. ತಂದೆ, ನಿನಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸ್ತಿ. ಆತನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ಹೃದಯದಿಂದ ನಾನು ನಂಬುವನಾಗಿದ್ದೇನೆ. ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು. Thank you, Father, your presence. Thank you, Lord, your grace. Thank you, Lord, your anointing. ಕರ್ತನೆ, ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. Thank you. I am filled with the Holy Spirit. Thank you, Lord. In Jesus' name. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೋ ಇವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಇವರು ಪ್ರೊಟೆಕ್ಟ್ ಆಗಲಿ, ಫಲ ಕೊಡುವವರಾಗಲಿ, ಆಕ್ಟಿವ್ ಆಗಲಿ ಮತ್ತು ಬೆಳೆದು ಅನೇಕರಿಗೆ ಸಾಕ್ಷಿ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಯಾರು ವಾಕ್ಯವನ್ನು ಕೇಳಿದ್ದಾರೋ ಅವರು ಕೂಡ ಪ್ರೊಟೆಕ್ಟ್ ಆಗಲಿ, ಅವ್ರ ಬ್ಲೆಸ್ ಆಗಲಿ, ಎಲ್ಲರಿಂದ ಅವರಿಗೆ ಶುಭ ಉಂಟಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.